ಹೆಲೋ ಫ್ರೆಂಡ್ಸ್, ಇವತ್ತೇ ಒಂದು ಕಹಿಯಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಒಂದ್ ವೇಳೆ ನೀವು ಹಣ ಸಂಪಾದನೆ ಮಾಡಲು ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದ್ರೆ 90% ರಷ್ಟು ಸಾಧ್ಯತೆಗಳಿವೆ ನೀವು ಬೋರ್ ಆಗಬಹುದು, ಇಲ್ಲ ಬ್ಯಾಂಕ್ರಪ್ಟ್. ಯಾಕಂದ್ರೆ ನಿಜವಾದ ಬಿಸ್ನೆಸ್ ಕೇವಲ ದುಡ್ಡು ಮಾಡೋದೇ ಅಲ್ಲ, ಬದಲಾಗಿ ಪರ್ಪಸ್ ನಿರ್ಮಾಣ ಮಾಡುವುದು ಆಗಿರಬೇಕು. ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಆ ತಪ್ಪುಗಳ ಬಗ್ಗೆ. ತುಂಬಾ ಜನರಿಂದ ಬಿಸ್ನೆಸ್ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕ್ಲಿಯರ್ ಆಗಿರೋದಿಲ್ಲ. ಅದಕ್ಕೆ ನಾವು ಇವತ್ತಿನ ವಿಡಿಯೋದಲ್ಲಿ 3 ಜನರ ರಿಯಲ್ ಲೈಫ್ ಸ್ಟೋರಿನ ಪ್ರಕಾರ ತಿಳಿಯೋಣ. ಬಿಸ್ನೆಸ್ ನ ನಿಜವಾದ ಗೇಮ್ ಏನು, ಕೇವಲ ಶೋ ಆಫ್ ಮಾಡೋದಾ ಇಲ್ಲ ಸೆಲ್ಫ್ ಗ್ರೋತ್ ಅನ್ನೋದು? ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಇತ್ತೀಚೆಗೆ ಒಂದು ಟ್ರೆಂಡ್ ಪ್ರಾರಂಭ ಆಗಿದೆ. ಯಾರನ್ನೇ ಕೇಳಿ ಅವರು ಹೇಳ್ತಾರೆ ನಾನೊಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀನಿ ಅಂತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ನಾನೊಬ್ಬ ಬಾಸ್ ಆಗ್ಬೇಕು, ಹಣ ಸಂಪಾದನೆ ಮಾಡಬೇಕು, ಮತ್ತೆ ಫೇಮಸ್ ಆಗ್ಬೇಕು ಅಂತಾರೆ. ನೋಡಿ, ಈ ಎಲ್ಲ ಕನಸುಗಳು ಸರಿಯಾಗಿ ಇವೆ, ಆದರೆ ಪೂರ್ತಿ ಸರಿಯಾಗಿ ಇಲ್ಲ. ಏಕೆಂದ್ರೆ ಮೊದಲಿಗೆ ನಿಮ್ಮ ಪ್ರಶ್ನೆ ನಾ ಯಾವ ಸಮಸ್ಯೆಯನ್ನ ಸಾಲ್ವ್ ಮಾಡಬಹುದು ಅನ್ನೋದು ಆಗಿರಬೇಕು. ಮತ್ತೆ ನಿಮ್ಮ ಈ ಮೈಂಡ್ ಸೆಟ್ ನಿರ್ಧಾರ ಮಾಡುತ್ತೆ ನಿಮ್ಮ ಬಿಸ್ನೆಸ್ ಒಂದು ಶಾರ್ಟ್ ಟೈಮ್ ಟ್ರೆಂಡ್ ಆಗಿರುತ್ತಾ ಇಲ್ಲ ಲಾಂಗ್ ಟರ್ಮ್ ಲೆಗಸಿ ಆಗಿರುತ್ತಾ ಅನ್ನೋದು. ಹಾಗಿದ್ರೆ ಬನ್ನಿ 3 ಜನ ಗೆಳೆಯರನ್ನ ಭೇಟಿ ಆಗೋಣ. ರೋಹನ್, ಪ್ರಿಯಾ, ಆಯುಷ್ ಈ ಮೂವರು ಬೇರೆ ಬೇರೆ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ತಮ್ಮ ಒಂದು ಬೇರೆ ಯೋಚನೆ ಜೊತೆಗೆ. ಮೊದಲಿಗೆ ರೋಹನ್ ನ ಕತೆ ತಿಳಿಯೋಣ. ಪಾಯಿಂಟ್ ನಂಬರ್ 1, ಬಿಸ್ನೆಸ್ ಪ್ರಾರಂಭ ಆಯಿತು ಸ್ಟೇಟಸ್ ಸಿಂಬಾಲ್. ರೋಹನ್ ಒಬ್ಬ ಮಿಡಿಲ್ ಕ್ಲಾಸ್ ಯುವಕನಾಗಿದ್ದ. ಅವನ ಅನಿಸಿಕೆ ಒಂದು ಕೆಫೆಯ ಮಾಲೀಕನಾಗುವುದಾಗಿತ್ತು. ಕಾಲೇಜ್ ನಲ್ಲೂ ಅವನಿಗೆ ಕೆಫೆ ಶಾಪ್ ನಲ್ಲಿ ಕುಳಿತುಕೊಳ್ಳಲು ತುಂಬಾ ಖುಷಿ ಆಗ್ತಾ ಇತ್ತು. ಮತ್ತೆ ತನ್ನ ಗೆಳೆಯರಿಗೆ ಮುಂದೆ ಒಂದು ದಿನ ನಂದು ಒಂದು ಕೆಫೆ ಇರುತ್ತೆ ಎಂದು ಹೇಳ್ತಾ ಇದ್ದ. ಮತ್ತೆ ಅವನ ಗೆಳೆಯರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಗ್ರಾಜುಯೇಷನ್ ನಂತರ ರೋಹನ್ ಜಾಬ್ ಮಾಡ್ಲಿಲ್ಲ. ತನ್ನ ಫ್ಯಾಮಿಲಿ ಕಡೆಯಿಂದ ಹಣ ಪಡೆದು ಒಂದು ಸ್ಟೈಲಿಶ್ ಕೆಫೆ ಓಪನ್ ಮಾಡಿದ. ಕೆಫೆ ವೈಬ್ಸ್ ಹೆಸರಿನಲ್ಲಿ ಲೈಟ್ಸ್, ಸರಿಯಾದ ಎನ್ವೈರನ್ಮೆಂಟ್, ಇನ್ಸ್ಟಾಗ್ರಾಮ್ಗೆ ಹೊಂದಿಕೊಳ್ಳುವ ಡೆಕೋರೇಷನ್ ಎಲ್ಲವೂ ಸರಿಯಾಗಿ ಇತ್ತು. ಓಪನಿಂಗ್ ದಿನ ಅಂತೂ ತುಂಬಾ ಜನ ಬಂದಿದ್ರು. ಆದ್ರೆ ರೋಹನ್ ಕೇವಲ ಸರ್ಫೇಸ್ ಲೆವೆಲ್ ಮೇಲೆ ಗಮನ ಹರಿಸಿದ್ದ. ಆತ ಮೆನು ಟೆಸ್ಟ್ ಮಾಡಲಿಲ್ಲ, ಮತ್ತೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮೇಲೆ ಗಮನ ಕೊಡ್ಲಿಲ್ಲ. 3 ತಿಂಗಳ ನಂತರ ಸೇಲ್ಸ್ ಕಡಿಮೆ ಆಯಿತು. ಗ್ರಾಹಕರು ಮರಳಿ ಬರ್ತಾ ಇರಲಿಲ್ಲ. ಹಾಕಿರುವ ಬಂಡವಾಳ ವಾಪಸ್ ಬರಲಿಲ್ಲ. ಮತ್ತೆ ರೋಹನ್ ಅತ್ಯಧಿಕ ಸಮಯ ಇನ್ಸ್ಟಾಗ್ರಾಮ್ ನಲ್ಲಿ ಕಳೀತಾ ಇದ್ದ. ಕೆಫೆ ಫೋಟೋಸ್, ವಿಡಿಯೋಸ್, ಕೋಡ್ಸ್ ಇದೇ ಅಪ್ಲೋಡ್ ಮಾಡ್ತಾ ಇದ್ದ. ಆದ್ರೆ ನಿಜವಾದ ಬಿಸ್ನೆಸ್ ಇರಲೇ ಇಲ್ಲ. ಮಾರ್ಕೆಟಿಂಗ್ ನಾಲೆಜ್ ಇರಲಿಲ್ಲ. ಸ್ಟಾಫ್ ಮ್ಯಾನೇಜ್ಮೆಂಟ್ ವೀಕ್ ಆಗಿತ್ತು. ಮತ್ತೆ ಖರ್ಚು ಕಂಟ್ರೋಲ್ ನಲ್ಲಿ ಇರಲಿಲ್ಲ. ಒಂದೇ ವರ್ಷದಲ್ಲಿ ಕೆಫೆ ವೈಬ್ಸ್ ಮುಚ್ಚಿ ಹೋಯಿತು. ನಂತರ ರೋಹನ್ಗೆ ಅರಿವಾಯಿತು ಕೆಫೆ ಓಪನ್ ಮಾಡುವುದು ಮತ್ತೆ ಅದನ್ನ ಒಂದು ಸಕ್ಸಸ್ಫುಲಿ ಬಿಸ್ನೆಸ್ ಆಗಿ ನಿರ್ಮಾಣ ಮಾಡುವುದು ತುಂಬಾ ಕಷ್ಟ ಇದೆ ಅನ್ನೋದು. ಹಾಗಿದ್ರೆ ಈಗ ಪ್ರಿಯಾಳ ಕತೆ ನೋಡುವುದಾದ್ರೆ ಪಾಯಿಂಟ್ ನಂಬರ್ 2, ಬಿಸ್ನೆಸ್ ನ ಫೇಮ್ ಶಾರ್ಟ್ ಕಟ್ ಆಗಿ ನಿರ್ಮಾಣ ಆಯಿತು. ಪ್ರಿಯಾ ಫ್ಯಾಷನ್ ಲವರ್ ಆಗಿದಳು. ಇನ್ಸ್ಟಾಗ್ರಾಮ್ ನಲ್ಲಿ 20,000 ಫಾಲೋವರ್ಸ್ ಇದ್ರು. ಪ್ರತಿಯೊಬ್ರು ತನ್ನದೇ ಆದ ಒಂದು ಬ್ರ್ಯಾಂಡ್ ನಿರ್ಮಾಣ ಮಾಡು ಅಂತ ಇದ್ರು. ಮತ್ತೆ ಒಂದು ದಿನ ತನ್ನ ಬ್ರ್ಯಾಂಡ್ ಲಾಂಚ್ ಮಾಡೋಣ ಅಂತ ಅನ್ಕೊಂಡು ಸ್ಟೈಲ್ ಮೈ ವೇ ಹೆಸರಿನಲ್ಲಿ ಬ್ರ್ಯಾಂಡ್ ಲಾಂಚ್ ಮಾಡಿದಳು. ಬಟ್ಟೆ ಲೋಕಲ್ ಮಾರ್ಕೆಟ್ ನಿಂದ ಖರೀದಿಸಿ ಮಾರಾಟ ಮಾಡಲು ಪ್ರಾರಂಭ ಮಾಡಿದಳು. ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗಿ ಇತ್ತು. ಫಾಲೋವರ್ಸ್ ಎಕ್ಸೈಟೆಡ್ ಆಗಿದ್ರು. ನಂತರ ಪ್ರಾಡಕ್ಟ್ ಕ್ವಾಲಿಟಿ ಪೂವರ್ ಆಗಿತ್ತು. ಸೈಜಿಂಗ್ ಸರಿಯಾಗಿ ಇರಲಿಲ್ಲ. ಡೆಲಿವರಿ ಲೇಟ್ ಆಗ್ತಾ ಇತ್ತು. ಕಸ್ಟಮರ್ ರಿಟರ್ನ್ ಮಾಡಲು ಪ್ರಾರಂಭ ಮಾಡಿದ್ರು. ನೆಗೆಟಿವ್ ರಿವ್ಯೂಸ್ ಬರಲು ಪ್ರಾರಂಭ ಆದವು. ಈಗ ಪ್ರಿಯಾಗೆ ಅರ್ಥ ಆಗಿತ್ತು ಅವಳು ಒಬ್ಬ ಇನ್ಫ್ಲೂಯೆನ್ಸರ್ ಮಾತ್ರ, ಆದರೆ ಒಬ್ಬ ಆಂಟ್ರಪ್ರೆನ್ಯೂರ್ ಇಲ್ಲ ಅನ್ನೋದು. ಅವಳ ಬಳಿ ಪ್ರಾಡಕ್ಟ್ ಡಿಸೈನ್, ಸಪ್ಲೈ ಚೈನ್, ಕಸ್ಟಮರ್ ಸಪೋರ್ಟ್ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಫೇಮ್ ನಿಂದ ಮೊದಲಿಗೆ ಆರ್ಡರ್ಸ್ ಬಂದ್ವು, ಆದ್ರೆ ಬ್ರ್ಯಾಂಡ್ ಮುಂದೆ ಒರಿಯಲಿಲ್ಲ. ಅವಳು ಒಂದು ಬ್ರೇಕ್ ತಗೊಂಡು ಫ್ಯಾಷನ್ ಬಿಸ್ನೆಸ್ ನ ಒಂದು ಕೋರ್ಸ್ ಕಲಿತಳು. ಪ್ರಾಡಕ್ಟ್ ಡೆವಲಪ್ಮೆಂಟ್, ವೆಂಡರ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ರೈಸಿಂಗ್ ಕಲಿತ ನಂತರ ಬ್ರ್ಯಾಂಡ್ ರೀಲಾಂಚ್ ಮಾಡಿದಳು. ಇವತ್ತು ಪ್ರಿಯಾಳ ಬಿಸ್ನೆಸ್ ಚಿಕ್ಕದಾದ್ರೂ ಚೆನ್ನಾಗಿದೆ. ಈಗ ಅವಳು ಕೇವಲ ಲೈಕ್ಸ್ ಪಡೆಯಲು ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ವ್ಯಾಲ್ಯೂ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗಿದ್ರೆ ಈಗ ಕೊನೆಯದಾಗಿ ಆಯುಷ್ ನ ಕತೆ ತಿಳಿಯೋಣ. ಪಾಯಿಂಟ್ ನಂಬರ್ 3, ಯಾವಾಗ ಬಿಸ್ನೆಸ್ ಒಂದು ಮಿಷನ್ ಆಗಿ ನಿರ್ಮಾಣ ಆಯಿತು. ಆಯುಷ್ ಒಂದು ಸಣ್ಣ ಹಳ್ಳಿಯ ಹುಡುಗ ಆಗಿದ್ದ. MBA ಮಾಡಿ ಜಾಬ್ ಮಾಡ್ತಾ ಇದ್ದ. ಜಾಬ್ ಮಾಡುವಾಗ ಆತ ಗಮನಿಸಿದ್ದ ಹೊಸ ಗ್ರಾಜುಯೇಟ್ ಗಳಿಗೆ ಕರಿಯರ್ ಕ್ಲಾರಿಟಿ ಇರಲಿಲ್ಲ. ರಿಸ್ಯೂಮ್ ನಿರ್ಮಾಣ ಮಾಡುವುದರಿಂದ ಇಂಟರ್ವ್ಯೂ ನೀಡುವವರೆಗೆ. ಆಗ ಆತ ಯೋಚನೆ ಮಾಡಿದ, ನಾ ಈ ಸಮಸ್ಯೆಯನ್ನ ಸಾಲ್ವ್ ಮಾಡಬಹುದಾ ಅನ್ನೋದನ್ನ ಯೋಚನೆ ಮಾಡಿದ. ಅದಕ್ಕೆ ವೀಕೆಂಡ್ಸ್ ನಲ್ಲಿ ಸಣ್ಣ ಪುಟ್ಟ ವರ್ಕ್ ಶಾಪ್ಸ್ ತಗೊಳ್ಳಲು ಪ್ರಾರಂಭ ಮಾಡಿದ್ದ. ಮೊದಲಿಗೆ 5 ಜನ ಸ್ಟೂಡೆಂಟ್ಸ್ ಬಂದ್ರು, ನಂತರ 10 ಜನ. ಹೀಗೆ ರೆಫರೆನ್ಸ್ ಜಾಸ್ತಿ ಆಗಲು ಪ್ರಾರಂಭ ಆದವು. ಆಯುಷ್ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಫೀಡ್ಬ್ಯಾಕ್ ಪಡಿತಾ ಇದ್ದ. ತನ್ನ ಸೆಷನ್ಸ್ ಇಂಪ್ರೂವ್ ಮಾಡಿಕೊಳ್ತಾ ಹೋದ. ಮತ್ತೆ ನೋಟ್ಸ್ ಹಾಗೂ ಟೆಂಪ್ಲೇಟ್ಸ್ ಬರಿತಾ ಇದ್ದ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಲ್ಯೂ ನೀಡಲು ಪ್ರಾರಂಭ ಮಾಡಿದ. ಇಂಟರ್ವ್ಯೂ ಟಿಪ್ಸ್, ರಿಸ್ಯೂಮ್ ಹ್ಯಾಕ್ಸ್, ಕರಿಯರ್ ಅಡ್ವೈಸ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದ. ಒಂದು ವಿಡಿಯೋ ವೈರಲ್ ಆಯಿತು. ಮತ್ತೆ
ಒಂದೇ ವಾರದಲ್ಲಿ 200 ಇನ್ಕ್ವೈರೀಸ್ಗಳು ಬಂದವು. ಆಯುಷ್ ಟೀಮ್ ನಿರ್ಮಾಣ ಮಾಡಿದ, ಕೋರ್ಸ್ ಲಾಂಚ್ ಮಾಡ್ದ, ಒಂದು ಸಿಸ್ಟಮ್ ರೆಡಿ ಮಾಡಿದ. ಇವತ್ತು ಆಯುಷ್ನ ಹತ್ತಿರ ಒಂದು ಸಣ್ಣ ಟೀಮ್ ಇದೆ, ಕೋಚಿಂಗ್ ಪ್ರೋಗ್ರಾಮ್ಸ್ ಗಳಿವೆ, ಮತ್ತೆ ಒಂದು ಕರಿಯರ್ ಟೂಲ್ ಕಿಟ್ ಸಾಫ್ಟ್ವೇರ್ ಇದೆ. ಆತ ಫೋಕಸ್ಡ್ ಆಗಿದ್ದು ಕೆಲಸ ಮಾಡ್ತಾ ಇದ್ದಾನೆ. ಫೇಮ್ ತಾನಾಗಿಯೇ ಸಿಕ್ತು, ಆದ್ರೆ ಆತ ಯಾವತ್ತು ಫೇಮ್ ನ ಹಿಂದೆ ಓಡಲಿಲ್ಲ. ಹಾಗಿದ್ರೆ ನಮಗೆ ಈ ಮೂವರ ಕಥೆಯಿಂದ ಏನು ಕಲಿಯಲು ಸಿಕ್ತು? ಲೆಸನ್ ನಂಬರ್ 1, ಬಿಸ್ನೆಸ್ ಪ್ರಾರಂಭ ಮಾಡುವ ಮುಂಚೆ ಕೇವಲ ಶೋ ಆಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಥವಾ ಜನರಿಗೆ ತೋರಿಕೆ ಮಾಡಲು ಬಿಸ್ನೆಸ್ ಪ್ರಾರಂಭ ಮಾಡಿದ್ರೆ ಅದೊಂದು ನಾಟಕ ಆಗುತ್ತೆ. ಲಾಂಗ್ ಟರ್ಮ್ ವರೆಗೆ ನಿಮ್ಮ ವ್ಯಾಪಾರ ನಡೆಯೋದಿಲ್ಲ. 2, ಫೇಮ್ ಮತ್ತೆ ಹಣ ಅಲ್ಲಿವರೆಗೆ ನಿಮ್ಮ ಹತ್ತಿರ ಇರುತ್ತೆ ಎಲ್ಲಿವರೆಗೆ ನಿಮ್ಮ ಹತ್ತಿರ ಸ್ಕಿಲ್ಸ್ ಮತ್ತೆ ಕೆಪಾಬಿಲಿಟಿ ಇರುತ್ತೆ. 3, ರಿಯಲ್ ಸಕ್ಸೆಸ್ ಅವರಿಗೆ ಸಿಗುತ್ತೆ ಯಾರು ವ್ಯಾಲ್ಯೂ ನೀಡ್ತಾರೆ ಮತ್ತೆ ಕನ್ಸಿಸ್ಟೆಂಟ್ಲಿ ಲರ್ನಿಂಗ್ ಹಾಗೂ ಇಂಪ್ರೂವಿಂಗ್ ಮೇಲೆ ಗಮನ ಕೊಡ್ತಾರೆ. ಹಾಗಿದ್ರೆ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ವಾರ ಒಂದು ಹೊಸ ಸ್ಕಿಲ್ಸ್ ಕಲಿಯಲು ಪ್ರಾರಂಭ ಮಾಡಿ. ಅದು ನಿಮ್ಮ ಬಿಸ್ನೆಸ್ ನಲ್ಲಿ ಉಪಯೋಗ ಆಗ್ಬೇಕು. ತಮ್ಮ ಬಿಸ್ನೆಸ್ ನ ವಾಯ್ ಬರೆಯಿರಿ. ಯಾವ ಸಮಸ್ಯೆಯ ಪರಿಹಾರ ಮಾಡಬೇಕು ಅನ್ನೋದು ಖಚಿತಪಡಿಸಿ. ಒಬ್ಬ ಮೆಂಟೋರ್ ಅಥವಾ ಗೈಡ್ ಅನ್ನ ಹುಡುಕಿ. ಆತ ನಿಮಗೆ ಪ್ರಾಕ್ಟಿಕಲ್ ಇನ್ಪುಟ್ಸ್ ನೀಡಬೇಕು. ಒಂದು ಬೋನಸ್ ಟಿಪ್ಸ್, ಎಲ್ಲಿವರೆಗೆ ನೀವು ತಮ್ಮ ಬಿಸ್ನೆಸ್ ನ ಮುಖಾಂತರ ತಮ್ಮನ್ನ ತಮಗೆ ಗ್ರೋ ಮಾಡ್ತಾ ಇಲ್ಲ ಅಲ್ಲಿವರೆಗೆ ನಿಮ್ಮ ಬಿಸ್ನೆಸ್ ಕೂಡ ಗ್ರೋ ಆಗೋದಿಲ್ಲ. ಹಾಗಿದ್ರೆ ನಿಮ್ಮ ಇಂಟೆನ್ಷನ್ ಏನು? ನೀವು ಬಿಸ್ನೆಸ್ ಅನ್ನ ಕೇವಲ ಹಣ ಸಂಪಾದನೆ ಮಾಡಲು ಮಾಡ್ತಾ ಇರೋದಾ, ಇಲ್ಲ ನೀವು ಒಂದು ಇಂತಹ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾಳೆ ನೀವು ಇಲ್ಲದೆ ಇದ್ರೂ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು. ನೋಡಿ, ಸಕ್ಸೆಸ್ ಲಕ್ಕಿ ಡ್ರಾ ಆಗಿರೋದಿಲ್ಲ, ಬದಲಾಗಿ ಅದೊಂದು ರಿಸಲ್ಟ್ ಆಗಿರುತ್ತೆ. ಸರಿಯಾದ ಮೈಂಡ್ ಸೆಟ್, ಪೇಷನ್ಸ್ ಮತ್ತೆ ಡೈಲಿ ಎಫರ್ಟ್ಸ್. ಹಾಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಬಿಸ್ನೆಸ್ ಪ್ರಾರಂಭ ಮಾಡುವ ರೀಸನ್ ಏನು ಅನ್ನೋದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.